ಬೈಬಲ್ ವಾಕ್ಯ ಹೇಳ್ತದೆ, ಅವನ ಕೆಲಸ ನಮ್ಮನ್ನ ದಾರಿ ಕೆಡಿಸುವಂಥದ್ದು, ನಮ್ಮನ್ನ ದಾರಿ ತಪ್ಪಿಸುವಂಥದ್ದು, ಸಭೆ ತಪ್ಪಿಸುವಂಥದ್ದು, ಸೇವಕರಿಂದ ತಪ್ಪಿಸುವಂಥದ್ದು. ಗಮನಿಸಿರಿ, ಇಲ್ಲಿ ದೇವರ ವಾಕ್ಯ ಬಹಳ ಮುಖ್ಯ. ಆಮೇಲೆ ಒಬ್ಬ ಮನುಷ್ಯ ದೇವರ ಆತ್ಮನಿಂದ ನಡೆಸಲ್ಪಡ್ತಾರಂದ್ರೆ ಆ ವಾಕ್ಯಕ್ಕೆ ನಾವು ಸ್ಪಷ್ಟವಾಗಿ ನಾವು ನಡೆದುಕೋಬೇಕು. ಆ ವಾಕ್ಯದ ಪ್ರಕಾರ ನಾವು ಜೀವಿಸೋದು ಬಹಳ ಮುಖ್ಯವಾದದ್ದು. ಆಮೇಲೆ ಹಲ್ಲೆಲೂಯಾ. ಒಂದು ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ನಾವು ಬಲ ಹೊಂದಿಕೊಳ್ತೀವಿ. ಎರಡನೇದಾಗಿ ಪರಿಶುದ್ಧಾತ್ಮನ ಬಲದಿಂದಲೂ ಶಕ್ತಿಯಿಂದಲೂ ದೇವರು ನಮ್ಮನ್ನು ತುಂಬಿದ್ರೆ ನಮ್ಮ ಮೂಲಕವಾಗಿ ಅದ್ಭುತಗಳು ನಡೀತಾ ಇದೆ. ಮೂರನೇದಾಗಿ, ಈ ಮೂರನೇ ಅಂತ ಎಂತದಂದ್ರೆ, ಪವಿತ್ರಾತ್ಮನ ನಡೆಸಲ್ಪಡುವವರು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಇವೆಲ್ಲ ಕೂಡ ಪರಿಶುದ್ಧಾತ್ಮನು